ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸಾಗರ್, ವಾಟ್ ಈಸ್ ಸಡನ್ ಸರ್ಪ್ರೈಸ್? ಏನಪ್ಪ ಸಂಡೇ ಬರ್ತಿದ್ದವನು ಇವತ್ತು ಟ್ಯೂಸ್ಡೇನೇ ಇವತ್ತು ಟ್ಯೂಸ್ಡೇ ಇರಬೇಕು ಗುರು. ಫುಲ್ಲು ಬ್ಯುಸಿಯಾಗಿ ಡೇ ಟು ಡೇ ಏನೂ ನೆನಪಿಲ್ಲ. ಏನು ಇವತ್ತು ವ್ಲಾಗ್ ಆಗ್ತಾವನಲ್ಲ ಸಂಡೇ ಬರೋನು ಅಂತ ಅಂದ್ಕೊಂಡ್ರೆ ಇವತ್ತು ನಿಮಗೆಲ್ಲ ಒಂದು ಖುಷಿಯಾಗಿರೋ ವಿಷಯ ಶೇರ್ ಮಾಡಬೇಕು. ಏನಂದರೆ ನನ್ನ ತಮ್ಮ CA ಇಂಟರ್ನ ಪಾಸ್ ಮಾಡಿಬಿಟ್ಟ ಗುರು. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಾ ಪಾಪ ಎಷ್ಟು ಸಲ ಬರ್ದ ಅಂದರೆ ಒಂದು 2-3 ಸಲ ಬರ್ದಿದ್ದಾನೆ ಅಂದ್ಕೊಳ್ಳಿ. ಗ್ರೂಪ್ 1 ಕ್ಲಿಯರ್ ಆಗಿದ್ರು, ಇನ್ನೊಂದು ಗ್ರೂಪ್ ಕ್ಲಿಯರ್ ಆಗ್ತಿರ್ಲಿಲ್ಲ. ಒಂದು ಅಟೆಂಪ್ಟಲ್ಲಿ 2 ಒಟ್ಟಿಗೆ ತೊಗೊಂಡ್ಬಿಟ್ಟಿದ್ದೆ. ಲಾಸ್ಟ್ ಸಿಲೆಬಸ್ ಏನೋ ಚೇಂಜ್ ಆಗುತ್ತೆ ಸಿಲೆಬಸ್ಸು ಅದು ಇದು ಅಂತಲ್ಲ. ಸೊ ಫೈನಲಿ ಈ ಹ್ಯಾಸ್ ಕ್ಲಿಯರ್ಡ್ CA ಇಂಟರು. ನೆಕ್ಸ್ಟ್ ಏನೋ 2 ಕೋರ್ಸ್ ಬರುತ್ತೆ. ಒಂದು ಕೋರ್ಸ್ ಮುಗಿಸಿದ್ದಾನೆ, ಇನ್ನೊಂದು ಕೋರ್ಸ್ ಏಪ್ರಿಲ್ಲು. ಅದಾದಮೇಲೆ ಆರ್ಟಿಕಲ್ಶಿಪ್ 2 ವರ್ಷ ಕೆಲಸ ಮಾಡಿ ಇನ್ನೂ 6 ಫೈನಲ್ ಪೇಪರ್ ಬರೆದ್ರೆ ವಿಲ್ ಬಿಕಮ್ CA ಕಿರಣ್ ಕುಮಾರ್. ಸೊ ಇವತ್ತು ಇಂಟರ್ ಪಾಸ್ ಆಗಿರೋದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಅವನಿಗೆ ಇನ್ನೆಷ್ಟು ಖುಷಿಯಾಗಿರ್ಬೇಡ ಪಾಪ. ಎಷ್ಟು ನಿದ್ದೆನೇ ಮಾಡಿರಲ್ಲ, ಎಷ್ಟು ನೈಟು ಪಾಪ ಓದಿರ್ತಾನೆ. ಎಲ್ಲ ಅವ್ರವ್ರಿಗೆ ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ಆಗೋದು ಆ ಖುಷಿ ಏನು ಅಂತ. ಸೊ ಈಗ ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಪಾಸ್ ಆಗಿದ್ದಾನೆ ತಾನೆ, ಏನಾದರೂ ಕೊಡ್ಬೇಕು ತಾನೆ. ಕೊಡೋಕ್ಕೆ ನನ್ನ ಹತ್ರ ಅಷ್ಟದ ಏನಿಲ್ಲ. ಅಟ್ಲೀಸ್ಟ್ ಸಿಹಿ ಹಂಚೋಣ, ಬಾಯಿ ಸಿಹಿ ಮಾಡೋಣ. ಏನೇ ಒಳ್ಳೇದಾಗಲಿ ಬಾಯಿ ಸಿಹಿ ಮಾಡೋಣ ಅನ್ನೋ ಥರ ಈಗ ಸ್ವೀಟ್ಸ್ ಅಂಗಡಿಗೆ ಹೋಗಿ ಯಾವುದಾದ್ರೂ ಒಂದು ಸ್ವೀಟ್ ಎತ್ತಾಕೊಂಡು ನಮ್ಮ ಅಮ್ಮಂಗೆ ಹೇಳಿದೆ ನಾನು. ಕೇಳೋಕ್ಕಿಂತ ಮುಂಚೆನೇ ತಂದುಬಿಟ್ಟವ್ರೆ ಅರ್ಧ-1/4 kg ಜಿಲೇಬಿನ. ಯಾಕೆ ಜನರೇ ಜಿಲೇಬಿ ಏನು ಗುರು, ಪರವಾಗಿಲ್ಲ. ಬಟ್ ಏನೋ ಸ್ಪೆಷಲ್ ಒಕೇಶನ್ಗೆ ಏನಾದರೂ ಒಳ್ಳೆ ಸ್ವೀಟ್ ಚೆನ್ನಾಗಿರೋದು ಇನ್ನೂ. ಸೊ ನಾನು ಈಗ ಯಾವುದೋ ಒಂದು ಸ್ವೀಟ್ ತೊಗೊತೀನಿ, ನೋಡೋಣ ಯಾವ ಸ್ವೀಟು ಅಂತ. ಮನೆಗೆ ಹೋಗಿ ಬಾಕ್ಸ್ ಓಪನ್ ಮಾಡಿದ್ಮೇಲೆ ನೋಡ್ರಂತೆ. ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಮೈ ಬ್ರದರ್, ಅಷ್ಟೇ ನಾನು ಹೇಳೋಕ್ಕಾಗೋದು. ಓಕೆ, ಈಗ ಸ್ವೀಟ್ ಏನೋ ತೊಗೊಂಡಿದ್ದಾಯಿತು. ಇನ್ನು ನಮ್ಮ ತಮ್ಮನ ಫೇವ್ರೇಟ್ ಚಾಕ್ಲೇಟ್ ಒಂದು ಇದೆಯಲ್ಲ, ಮಂಚ್ ಮ್ಯಾಕ್ಸ್. ಎದುರುಗಡೆ ನೋಡಿ ನಮ್ಮ ಮ್ಯಾಕ್ಸ್, ನಮ್ಮ ಕಿಚ್ಚ ಬಾಸ್. ಏನು ಸಖತ್ ಮೂವಿ ಗುರು, ನಾನಂತೂ 2 ಸಲ ನೋಡಿದ್ದೀನಿ. ಮ್ಯಾಕ್ಸಿಮಮ್ ಈ ಚಾಕ್ಲೇಟ್ ನೆನಪಾಗಿದ್ದು ಈ ಪೋಸ್ಟರ್ ನೋಡಿದ್ಮೇಲೆ. ಈಗ ಮಂಚ್ ಮ್ಯಾಕ್ಸ್ ತೊಗೊಬೇಕು ಅಂತ ಮರ್ತೇ ಹೋಗ್ಬಿಟ್ಟಿದ್ದೆ ನಾನು. ನೋಡಿ ಹೆಂಗೆಲ್ಲ ವರ್ಕೌಟ್ ಆಗುತ್ತೆ ಫಿಲಮ್ ಪೋಸ್ಟರ್ಗಳು ಅಂದರೆ. ಅಯ್ಯೋ, ಈ BMTC ಹಿಂದೆ ಹೋದರೆ ಗುರು, ಇವತ್ತೆಲ್ಲ ಹೋಗ್ತೀನಿ ನಾನು. ಆಮೇಲೆ ಮೇಂಟೈನ್ ಡಿಸ್ಟೆನ್ಸ್, ಮ್ಯಾಕ್ಸ್ ಆನ್ ಬೋರ್ಡ್. ಓಕೆ, ಮಂಚ್ ಮ್ಯಾಕ್ಸ್ ಇಸ್ ರೆಡಿ, ಸ್ವೀಟ್ ಇಸ್ ರೆಡಿ. ಇನ್ನು ನಮ್ಮ ತಮ್ಮನ ಕೈಗೆ ಕೊಡೋದೊಂದೇ ಮಿಸ್ಸು. ಬರ್ರಿ ಅದನ್ನು ಮಾಡಿಬಿಡೋದ. ಓಕೆ, ಫೈನಲಿ ಬ್ಯಾಕ್ ಟು ಹೋಮ್. ನೋಡುವ ತಪ್ಪಂತ ಬೇಗ ಗಾಡಿ ಪಾಸ್ ಮಾಡಿ ನನ್ನ ಕೈಗೆ ಸ್ವೀಟ್ ಇಟ್ಟರೆ CA ಎಕ್ಸಾಮ್ ಪಾಸ್ ಆಗಿರುವ ಖುಷಿಗೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಮ್ಮ ಫುಲ್ಲು ಖುಷಿ ಆಗ್ಬಿಟ್ಟವ್ರೆ ಬೆಳಗಿಂದ. ಮಂಚ್ ಮ್ಯಾಕ್ಸ್ ಮರ್ತೆ ಹೋಗಿದ್ದೆ ಮಮ್ಮಿ. ಮತ್ತೆ ಹೋಗಿದ್ದ ಪಪ್ಪ? ಅಲ್ಲ, ಬಸ್ಸಿಂದ ಕಡೆ ಮ್ಯಾಕ್ಸ್ದು ಪೋಸ್ಟರ್ ಅನ್ಸಿದ್ರು, ಅವಾಗ ನೆನಪಾಯ್ತು, ಎತ್ತಾಕ ಬಂದೆ. ಇರುಕಿರಣ ನಮ್ಮ ಓಪನ್ನೇ 1 ಗಂಟೆ ಮಾಡ್ತಾವ್ರೆ. ಅದಾಗ್ತಾ ಇಲ್ಲ ಅಪ್ಪ. ಹೆಂಗೆ ಅಂದರೆ ಬರೋ ಅಷ್ಟರಲ್ಲಿ ಬಿಸಿ ಬಿಸಿ ಟೀ ರೆಡಿ ಮಾಡಿಟ್ಟವ್ರು ನನಗೋಸ್ಕರ. ಇರು ಮಗನೇ, ಟೈಗರ್. ನನಗೆ ಏನು ಸ್ವೀಟ್ ಅನ್ನೋ ಕ್ಯೂರಿಯಾಸಿಟಿ ಸರ್. ಯಾರಿಗೂ ಹೇಳಿಲ್ಲ, ನಮ್ಮ ಅಮ್ಮಂಗೆ ಹೇಳಿಲ್ಲ ಅಂತ ಹೇಳಿದ್ನಲ್ಲ. ಸ್ವೀಟೇ ಗೊತ್ತಿಲ್ಲ ಏನು ಅಂತ.
ಅಯ್ಯೋ 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 ಇಷ್ಟೊತ್ತಿಗೆ ಅವನೇ CA ಫೈನಲ್ ಎಕ್ಸಾಮು ಪಾಸ್ ಮಾಡ್ತಾನೆ. One eternity later. ತೆಗಿಯೋಷ್ಟಲ್ಲ. ವಾವ್ ಮೈಸೂರ್ ಪಾಕು ಒಂದು ಚೂರು ನೀನೇ ತಿನ್ಸು. ತಿನ್ಸಮ್ಮ ನೀನೆ ತಿನ್ಸಮ್ಮ ನೀನೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೀ ತಿನ್ಸು. ಆನೆ ಅವನು ಈಗಷ್ಟೇ ತಿಂದವನೇ. ಅಪ್ಪ ಈಗ ನಾನು ಸ್ವೀಟ್ ಎಲ್ಲ ತಿನ್ನಲ್ಲ, ಬಿಟ್ಬಿಡೆ. ಅವ್ನಿಗೆ ಇವತ್ತೇ ಶುಗರ್ ಬರ್ಸ್ಬಿಡ್ತಾರೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇದಾಗಿತ್ತು ಇವತ್ತಿನ ಶಾರ್ಟ್ ವ್ಲಾಗ್. ಏನಂದ್ರೆ ಏನೂ ಇರಲಿಲ್ಲ ತಲೆಯಲ್ಲಿ ಮಾಡಬೇಕು ಅಂತ. ಸಡನ್ನಾಗಿ ಬೆಳಗ್ಗೆ ಮೆಸೇಜ್ ಮಾಡ್ದೆ, ಈ ಥರ CA ಇಂಟರ್ ಪಾಸ್ ಆದೆ ಅಂತ. ತುಂಬಾ ಖುಷಿ ಆಯಿತು. ಸೊ ಇದನ್ನೆಲ್ಲ ಶೇರ್ ಮಾಡ್ಕೊಬೇಕು ಅನ್ನಿಸ್ತು, ಹ್ಯಾಪಿ ಮೂಮೆಂಟ್ಸ್ನ. ಸೊ ಇದಾಗಿತ್ತು ಇವತ್ತಿನ ಸ್ಮಾಲ್ ವ್ಲಾಗ್. ಮತ್ತೆ ಸಂಡೇ ಸಿಗ್ತೀನಿ. ಅಲ್ಲಿವರೆಗೂ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.